ಜುಲೈ ಜುಲೈ ಅವರು ತುಂಬ ಎಮೋಷ್ನಲ್ ತುಂಬ ಎಮೋಷ್ನಲ್ ಇರ್ತಾರೆ. ವರ್ಕ್ ಆಗಲ್ಲ. ಬಟ್ ಆದರೆ ಗಂಡು ಮಕ್ಕಳಲ್ಲಿ ಹೇಳಬೇಕು ಅಂದರೆ ಅವರು ತುಂಬ ಎಮೋಷ್ನಲ್ಲು. ಅವರು ಒಂದು ದುಃಖ, ಬೇಜಾರು ಅದನ್ನೆಲ್ಲ ಗಂಡು ಮಕ್ಕಳು ಕೋಪದ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ಹೊರಗಡೆ. ಕೋಪ, ಇವಾಗ ಏನೋ ಒಂದು ಎಮೋಷ್ನಲ್ ಡಿಸ್ಟರ್ಬ್ ಆಯಿತು, ಇವಾಗ ಯಾರನ್ನೋ ಬೈದರು, ಅವ್ರಿಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಕೋಪದ ರೂಪದಲ್ಲಿ ತೋರಿಸ್ತಿರ್ತಾರೆ. ಒಳಗಡೆ ದುಃಖ ಇರುತ್ತೆ, ಅದು ತಗೊಳಕ್ಕಾಗಲ್ಲ ಅಲ್ವಾ. ಅವರು ಆ ಸ್ವಭಾವನ ಚೇಂಜ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಭಸ್ತ್ರಿಕಾ ಅಂದರೆ ಅವ್ರಿಗೆ ಬೇಕು. ಯಾಕಂದರೆ ತುಂಬ ಒಳ್ಳೆಯ ಮನಸ್ಥಿತಿ, ಆ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ತುಂಬ ಜನ ಗಂಡು ಮಕ್ಕಳಲ್ಲಿ ನೋಡಿದ್ದೀನಿ. ಅವ್ರು ಅದರಿಂದನೇ ಹೋಗಿ ಎಲ್ಲೋ ಸಿಕ್ಕಾಕೊಂಬಿಟ್ಟಿರ್ತಾರೆ. ಸೊ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಬಟ್ ಡಿಪೆಂಡ್ ಆವಾಗಲೂ ಅವ್ರಿಗೆ ಹೆಂಗೆ ತಿಳ್ಕೊತಾರೆ ಹಾಗೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಬೂಟಿಂಗ್ ಕೊಟ್ಟು ನೇಚರು ಈ ಥರ ಯಾರ ಹತ್ರನೋ ಕಳಿಸುತ್ತೆ. ಅಲ್ಲಿ ಸರಿ ಮಾಡಿಕೊಂಡ್ರೆ ಸರಿ ಹೋಗ್ತಾರೆ. ಈಗ ನನ್ನ ಹತ್ರನೇ ಬರಬೇಕು ಅಂತೇನಿರಲ್ಲ. ಒಂದು ಅಸ್ಟ್ರಾಲಜರ್ ಹತ್ರ ಹೋಗ್ಬೋದು, ಅಥವಾ ಇನ್ಯಾರೋ ಅವ್ರಿಗೆ ನಂಬ್ಕೊಂಡಿರೋಂಥ ಗುರು ಅಂತ ಹೋಗ್ಬೋದು. ಅವ್ರು ಏನೋ ಒಂದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು, ಗೆದ್ಕೊಂಡು ಆಚೆ ಬರ್ತಾರೆ. ಇಲ್ಲ ಯಾವಾಗಲೂ ಆ ಒಂದು ವಿಷಯದಲ್ಲೇ ಅವ್ರಿಗೆ ಏಟು ಬೀಳ್ತಾ ಇರುತ್ತೆ. ಇದು ನೋಡಿ ಲೈಫ್ ಟೈಮ್ ಲೆಸನ್ ಅವ್ರಿಗೆ. ಯಾರಿಗೂ ಎಮೋಷ್ನಲ್ ಆಗಬಾರ್ದು ಅನ್ನೋದು. ಈ ಕಡೆ ಬಂದರೆ ಅಲ್ಲೇ ಪಾಠ ಕಲಿತಾರೆ. ಈವನ್ ಯಾವ ಬಂತವರಾದರೂ ಅಷ್ಟೇ, ಈ ಸ್ಪಿರಿಚುವಲ್ಗೆ ಬಂದರೆ ಪಾಠ ಆಗಲೇ ತಿಳ್ಕೊಂಡು ಆಚೆ ಬಂದುಬಿಡ್ತಾರೆ. ಸೊ ಅವ್ರ ಸ್ವಭಾವನ ಮೀರಿ ಅವರು ಬದುಕಬಹುದು. ಇದು ಸ್ಪಿರಿಚುವಲಿಸಮ್ದು ಸ್ಪೆಷಾಲಿಟಿ. ಏನು ಸ್ಪಿರಿಚುವಲ್ ಅಂದರೆ ಜ್ಞಾನ ಅಷ್ಟೆ ತಗೊಂಡು ನಿಜ ಜೀವನದಲ್ಲಿ ಅಪ್ಲೈ ಮಾಡೋದು ಅಷ್ಟೇ ಏನಿಲ್ಲ. ಸೊ ಜುಲೈ ಹೆಣ್ಮಕ್ಳಿಗೆ ಇನ್ನೇನಿಲ್ಲ, ಸೇಮ್ ಅಲ್ಲ. ಇನ್ನು ಆಗಸ್ಟ್ ಮಂತ್ ಅವ್ರಿಗೆ, ಗಂಡು ಮಕ್ಕಳಿಗೆ ಎಸ್ಪೆಷಲಿ ಅವರು ಎಫರ್ಟ್ಸ್ಗೆ ರಿಸಲ್ಟ್ ಬೇಗ ಬರಲ್ಲ. ಅವು ಎಲ್ಲಿವರೆಗೂ ಸೆಕೆಂಡ್ ಹಾಫ್ ಲೈಫ್ವರೆಗೂ. ಮತ್ತು ನೀವು ಏನೇ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇವರು ಬೇರೆಯವ್ರು ಹಾಕೋದಕ್ಕಿಂತ 200% ಎಫರ್ಟ್ಸ್ ಹಾಕ್ತಾರೆ. ರಿಸಲ್ಟ್ ಮಾತ್ರ 50%, 30%. ಸ್ಟಾರ್ಟಿಂಗಲ್ಲಿ 30%, ಆಮೇಲೆ 50%, ಆಮೇಲೆ 70%, ಆ ಥರ ಬರ್ತಿರುತ್ತೆ. ಒಂದೊಂದೇ ಸ್ಟೆಪ್. ಅಂದರೆ 7 ಇಯರ್ಸ್ ಒನ್ಸ್ ಚೇಂಜ್ ಆಗ್ತಾ ಯಾವಾಗಪ್ಪ ಚೇಂಜ್ ಆಗುತ್ತೆ? ಸೆಕೆಂಡ್ ಹಾಫ್ ಲೈಫ್ 38 ಆದಮೇಲೆ ಚೂರೇ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ 48, 50, 52 ಬರೋಷ್ಟರಲ್ಲಿ ಏನೇನು ಎಫರ್ಟ್ಸ್ ಹಾಕಿದ್ರಲ್ಲ ಅದೆಲ್ಲ ಕೂತ್ ಕಡೆ ಬರ್ತಾ ಇರುತ್ತೆ. ಅಂದರೆ ಅದೆಲ್ಲ ಫಿಕ್ಸೆಡ್ ಡೆಪಾಸಿಟ್ ಆಗ್ತಾ ಇರುತ್ತೆ ಅವ್ರಿಗೆ. ಬಟ್ ಒಳ್ಳೆ ಮನಸ್ಸು ಸ್ಥಿತಿ ಇರ್ತಾರೆ. ಅವರು ಯಾರ ತಂಟೆಗೂ ಹೋಗಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಅವ್ರ ಕೆಲಸ ಆಯಿತು, ಅವ್ರದ್ದಾಯಿತು. ಹತ್ತಿರದವ್ರ ಹತ್ರ ಮಾತ್ರ ಸ್ವಲ್ಪ ಫ್ರಿಕ್ಷನ್ ಇಟ್ಕೋತಾರೆ. ಆಗಸ್ಟ್ ಹೆಣ್ಮಕ್ಳಿಗೆ ಎನಿಥಿಂಗ್ ಡಿಫ್ರೆಂಟ್? ಹೌದು, ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಸ್ವಲ್ಪ ಈ ಪ್ರೋಸೆಸ್ಗೆ ಉಲ್ಟಾ ಇರ್ತಾರೆ. ಅವ್ರಿಗೂ ರಿಸಲ್ಟ್ ಬರೋದಿಲ್ಲ, ಅವರು ಕಷ್ಟಪಡಬೇಕು, ಇವೆಲ್ಲ ಇರುತ್ತೆ. ಬಟ್ ಮೊಂಡುತನ ಜಾಸ್ತಿ ಇರುತ್ತೆ. ಅದು ಚೇಂಜ್ ಮಾಡ್ಕೋಬೇಕಷ್ಟೆ. ಸೆಪ್ಟೆಂಬರ್ ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನನಗೆ ಖುಷಿ. ಫೇವ್ರೆಟ್ ಮಂತ್ ಅವರು ನನಗೆ ಅನ್ನೋದಕ್ಕಿಂತ ಜಸ್ಟ್ ಜನರಲಾಗಿ. ಈ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದರೆ, ನಾನು ಜನರಲಾಗಿ ಹೇಳ್ತೀನಿ, ಯಾವುದೇ ಜಾತಕ ಬಂದರೆ ಸೆಪ್ಟೆಂಬರ್ ಮಂತ್ ಆದರೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಬಿಡಿ ಅಂತ. ಯಾಕಂದರೆ ಅವರು ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೆಣ್ಣು ಮಕ್ಕಳು ಮದುವೆ ಮಾಡಿಸ್ಕೊಳ್ಳೋದಕ್ಕೆ ತಾನೇ, ಫ್ಯಾಮ್ಲಿಗೆ, ಮಕ್ಕಳಿಗಾಗಲಿ ಅವ್ರು ಎಲ್ಲಿರ್ತಾರೆ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಮೇಲಕ್ಕೆ ತೊಗೊಂಡು ಬರ್ತಾರೆ, ತಡ್ಕೋತಾರೆ ಪ್ರಾಬ್ಲಮ್ಸ್ನ. ಅವ್ರಿಗೆ ಆ ಥರ ಉಲ್ಟಾನೇ ಸಿಕ್ಕೋದು. ಅಂದರೆ ಅದು ಅಷ್ಟೇ, ಈ ಡೇಟ್ ಆಫ್ ಬರ್ತ್ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಆ ಮಂತಿರೋರು ಪರವಾಗಿಲ್ಲ, ಪಾಸಿಟಿವ್ ಆಗಿರ್ತಾರೆ. ಸೇಮ್ ಫಾರ್ ವಿಮೆನ್. ಗಂಡು ಮಕ್ಕಳು ಮನೆಗೆ ಮಾರಿ ಊರಿಗೆ ಉಪಕಾರಿ. ಅವರು
ಇದು ಹೆಣ್ಮಕ್ಳಿಗೆ ಹೇಳಿದೆ. ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ಹೌದು, ಅವರು ಹೊರಗಡೆ ಎಲ್ಲರೂ ತುಂಬ ಒಳ್ಳೆಯವರು ಅಂತ ಹೊಗಳ್ತಿರ್ತಾರೆ. ಮನೇಲಿ ಮಾತ್ರ ಅವ್ರು ಯಾವುದೇ ಥರ ಹೆಂಡತಿಗೆ ಎಸ್ಪೆಷಲಿ ಸ್ಪಂದಿಸಲ್ಲ. ಅಮ್ಮನಿಗೆ ತುಂಬ ಅಟ್ಯಾಚ್ ಆಗಿರ್ತಾರೆ ಅವರು. ಇವಾಗ ಏನು ಮಾಡಬೇಕು? ನಮಗೆಲ್ಲ ಒಳ್ಳೆಯವರೇ. ಹೆಂಡತಿ ಹೇಳ್ತಾಳೆ, ಓ ನೀವೆಲ್ಲ ಹಿಂಗೆ ಮೆಚ್ಕೊಳ್ರಿ ನೋಡ್ರಿ, ನಮ್ಗೆ ಹಿಂಗೆ ಮಾಡ್ತಾರೆ. ಅದು ಅವ್ರ ಕರ್ಮ, ಆ ಹೆಂಡತಿ ಕರ್ಮ, ಆ ಗಂಡನ ಕಟ್ಕೊಂಡಿದ್ದು ಅಷ್ಟೇ. ಸೆಪ್ಟೆಂಬರ್ ಬಾನ್ಸ್. ಸರಿ, ಅಕ್ಟೋಬರ್ ಗಂಡು ಮಕ್ಕಳು ಯಾವುದು ತುಂಬ ಸೂಕ್ಷ್ಮ, 1 ವಯಸ್ಸವರೆಗೂ ತಡ್ಕೋತಾರೆ. ಬಟ್ ಅವ್ರು ಹೆಂಗೆ ಗಂಡು ಮಕ್ಕಳು ಅವ್ರು ಎಲ್ಲ ಒಳಗಡೆ ಇಟ್ಕೋತಾರೆ. ಎಲ್ಲ ಒಳಗಡೆ ಇಟ್ಕೊಂಡು ಎಲ್ಲೂ ಏನು ಎಕ್ಸ್ಪ್ಲೋರ್ ಮಾಡದೆ ಅವ್ರ ಟೈಮ್ ಅಂತ ಬರುತ್ತಲ್ಲ, ಆಗ ಅವ್ರು ಏನು ಮಾಡಬೇಕೋ ಮಾಡ್ಕೋತಾರೆ. ನಮ್ಮ ಗಾಂಧೀಜಿ ಹುಟ್ಟಿದ್ದು ಅಕ್ಟೋಬರಲ್ವಾ? ಹೌದು, ಹೌದಲ್ಲ. ಅವರು ಸ್ವಲ್ಪ ಅನಲೈಸ್ ಮಾಡಿದ್ ನೋಡಿದ್ರೆ, ಪರ್ಸ್ನಲ್ಲಾಗಿ ನೋಡಿದಾಗ ಅರ್ಥ ಆಗುತ್ತೆ. ಟೈಮ್ ಬಂದಾಗ ಏನು ಮಾಡಬೇಕು. ಆಮೇಲೆ ಈ ಥರ ಸತ್ಪುರುಷರು ಇರ್ತಾರೆ ನೋಡ್ರಿ, ಅವ್ರ ಡೇಟ್ ಆಫ್ ಬರ್ತ್ನ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಹೌದಾ? ಅವರೆಲ್ಲ ಅಂಥ ಸತ್ಪುರುಷರೇ. ಅವ್ರ ಮಂತಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅಂದರೆ ಅವ್ರ ಲೆಕ್ಕಕ್ಕೆ ಬರಲ್ವಾ? ಹೌದು, ಬರೋದಿಲ್ಲ. ಯಾಕಂದರೆ ಅವರು ಸ್ವಲ್ಪ ಆಲ್ಮೋಸ್ಟ್ ಹಂಗೆ ಕೆಲವು ಇದು ಮ್ಯಾಚ್ ಆಗ್ಬೋದು. ಈಗ ಅವ್ರು 2ನೇ ತಾರೀಕು, ಆ 2ನೇ ತಾರೀಕು ಕ್ವಾಲಿಟಿ ಸಮ್ ಪರ್ಸೆಂಟೇಜ್ ಇರುತ್ತೆ. ಆಮೇಲೆ ಈ 10 ಅಂದರೆ 1ರದ್ದು ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿ ಇರುತ್ತೆ. ಅವ್ರ ಹತ್ತಿರ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ದೂರದಿಂದ ವೇಗಾಗಿ ನೋಡಿದಾಗ ಗೊತ್ತಾಗಲ್ಲ. ಇನ್ನು ಇಂಥವ್ರಿಗೆ ಆ ಡೆಪ್ತ್ ಹೋದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಅವ್ರನ್ನ ನಾವು ಜಡ್ಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಹುಡುಕಬಾರ್ದು ಅಂತಾರೆ. ಯಾಕೆ ಅಂದರೆ ಅವ್ರ ಡೆಪ್ತ್ ಜಾಸ್ತಿ ಇರುತ್ತೆ. ನಾವು ಅಷ್ಟು ಡೆಪ್ತಿಗೆ ಹೋಗೋಕ್ಕೆ ಆಗೋದೇ ಇಲ್ಲ. ಋಷಿಗಳನ್ನ ಏನಂತ ನೋಡಿ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಏನು ನೋಡಿ ಹೇಳ್ತೀರ? ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಓ ಒಳ್ಳೆ ಇದು ಅಂತನಾ? ಅವ್ರ ಡೆಪ್ತು ಏನಕ್ಕೆ ಕೂತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಹೆಣ್ಮಕ್ಳು ಹಾಂ ಸ್ವಲ್ಪ ಇದು ಬುದ್ಧಿವಂತರಿರ್ತಾರೆ. ಆಮೇಲೆ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಪರ್ಫೆಕ್ಷನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅಲ್ಲಿಂದ ಎಡುತ್ತಾರೆ. ಎಲ್ಲರಲ್ಲೂ ಪರ್ಫೆಕ್ಷನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ಒಪ್ಕೊಳ್ಳಲ್ಲ ಯಾವುದು ಹೆಂಗಿದೆ ಅಂತ. ಮತ್ತು ನಾಲೆಜ್ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿರುತ್ತೆ, ಓದೋದು ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅದನ್ನೇ ಇನ್ನೆಲ್ಲರಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಪ್ರಾಬ್ಲಮ್ ಅವರಲ್ಲಿ. ಅದು 1ರಿಂದ ಸಿಕ್ಕಾಕ್ಕೋತಾರೆ. ಎಲ್ಲಿ ಎಡವಟ್ಟಾಗುತ್ತೆ, ಮದುವೆ ಟೈಮಲ್ಲೇ ಅದು ಎಡವಟ್ಟಾಗೋದು. ಅದು ಅಷ್ಟೇ. ಅದು ಡೇಟ್ ಪೂರ್ತಿ ನೋಡಿದಾಗ ಮಿಕ್ಕಿದ್ದು ಹೇಳ್ಬೋದು. ಮದುವೆ ಅಲ್ಲ, ಅಪ್ಪ ಹತ್ರನ, ಅಮ್ಮ ಹತ್ರನ, ಇನ್ಯಾರ ಹತ್ರ, ಮಕ್ಕಳ ಹತ್ರನ, ಎಲ್ಲೆಲ್ಲಿ ಸಿಕ್ಕಾಕ್ಕೋತಾರೆ ಅಂತ. ಈಗ ಬಂತು ನವೆಂಬರ್, ನಮ್ಮ ಕನ್ನಡ ರಾಜ್ಯೋತ್ಸವದ ತಿಂಗಳು. ಹೆಣ್ಣುಮಕ್ಕಳು ಒಂಥರ ಈ ಪ್ರಾಬ್ಲಮ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಎಬಿಲಿಟಿ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಯಾವುದೇ ಬಂದರೂ ಹ್ಯಾಂಡಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಕಷ್ಟನ ಸುಖನ ಅದನ್ನು ಗಟ್ಟಿ ಮಾಡಿ ಹೋಗೋ ಎಬಿಲಿಟಿ ಇರುತ್ತೆ. ಐಶ್ವರ್ಯ ರೈ ಕೂಡ ನವೆಂಬರ್. ಹೌದಾ? ಓಕೆ. ಶಾರುಖ್ ಖಾನ್ ನವೆಂಬರ್. ಅಂದರೆ ಜನರಲಿ ಜನಗಳ ಸಡನ್ ಕನೆಕ್ಷನ್, ರಿಲೇಟಬಿಲಿಟಿ ಪೂರ್ತಿ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಬಸ್ಟ್ ಈ ಮಂತ್ ಮಾತ್ರ ಹೇಳ್ತಾ ಇದ್ದೀನಿ, ಗೊತ್ತಾಯ್ತು. ಸಮ್ ಪರ್ಸೆಂಟೇಜ್ ಅಷ್ಟೇ. ಇದು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ ಒಂದು 40%. ಎಲ್ಲನೂ ಅಷ್ಟೇ 40%. ಎಲ್ಲ ಮಂತ್ಗೂ ನಾನು ಏನು ಹೇಳಿದೆ 40% ಆ ಕ್ವಾಲಿಟಿ ಇರುತ್ತೆ. ಆಮೇಲೆ ಈ ಇಯರ್ಗೆ ಬರುತ್ತಲ್ವ, ಆ ಇಯರಲ್ಲಿ ಆ ಡೇಟ್ ಇರುತ್ತೆ ನೋಡಿ, ಅದು 60% ಆ ಕ್ವಾಲಿಟಿ ಇರುತ್ತೆ. ಓ, ಅದೇ ಮೆಜಾರಿಟಿ ಅಲ್ಲ, ಟೋಟಲ್ ಬರುತ್ತಲ್ಲ ಅದರಲ್ಲಿ 80% ಆ ಕ್ವಾಲಿಟಿ ಇರುತ್ತೆ. ಈಗ ಟೋಟಲ್ಲೇ ಇಂಪಾರ್ಟೆಂಟ್. ಹಾಗಾದರೆ ಕೊನೆಯಲ್ಲಿ ಏನಿರ್ತೀನಿ ಅದೇ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗೋದು. ಕೊನೆಯದು ನೋಡಿ, ಇವಾಗ ನೋಡೋ ನೀನು ಹಿಂಗೆ ಸರ್ ಮಾಡ್ಕೊ, ನೀನಿದು
ಚೇಂಜ್ ಆಗ್ತಾರೆ ಅಥವಾ ಪಾಸಿಟಿವ್ ಆಗ್ತಾರೆ, ಇಲ್ಲ ಇದು ಸರಿ ಹೋಗಲ್ಲ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮಾಡ್ಕೋಬೋದು, ನಮ್ಮ ಮನೆ ಬರ ನಮಗೆ ಗೊತ್ತಾದರೆ ನಾವು ಸರಿ ಮಾಡ್ಕೋಬೋದು. ಸೊ ನವೆಂಬರ್ ಗಂಡ್ಮಕ್ಳು ಗಂಡ್ಮಕ್ ಹೆಣ್ಮಕ್ಳಿಗೆ ಯು ಸೈಡ್ ಅದೇ ಹೌದು ಎಲ್ಲ ಕೆಪಾಸಿಟಿ ಇರುತ್ತೆ, ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹೌದು, So, ಹ್ಯಾಂಡಲ್ ಗಂಡ್ ಮಾಡೋ ಮಕ್ಳಿಗೆ? ಎಬಿಲಿಟಿ ಇರುತ್ತೆ. ಗಂಡು ಮಕ್ಕಳಿಗೆ ಅವರು ಯಾವ ಸುದ್ದಿಗೂ ಹೋಗಲ್ಲ, ಆ ಮಂತವರು ಯಾರ ಇದಕ್ಕೂ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಯಾವ ಅಟ್ಯಾಚ್ಮೆಂಟು ಅವ್ರು ಇಟ್ಕೊಳ್ಳಲ್ಲ ಜಾಸ್ತಿ. ಅದು ಅಷ್ಟೇ, ಒಂದು ಸಿಕ್ಕಲ್ಲ, ಇಲ್ಲ ಇಟ್ಕೊಳ್ಳಲ್ಲ. ಈ ಇವಾಗ ಪೇರೆಂಟ್ಸ್ದು ಯಾರ್ದೋ ಅಟ್ಯಾಚ್ಮೆಂಟ್ ಕಡಿಮೆ ಇರುತ್ತೆ, ಅವ್ರಿಗೆ ಸಿಕ್ಕಲ್ಲ, ಅವ್ರಿಗೆ ಸುಮ್ಮನೆ ಇದ್ದುಬಿಡ್ತಾರೆ. ಆಮೇಲೆ ಈ ಅಕ್ಟೋಬರ್ ಮಂತ್ ಗಂಡು ಮಕ್ಳಿಗೂ ಅಷ್ಟೇ, ಪೇರೆಂಟ್ಸ್ದು ಅಟ್ಯಾಚ್ಮೆಂಟ್ ಕಡಿಮೆ, ಸಿಕ್ಕಲ್ಲ. ಅದು ಪಾಸ್ಟ್ ಲೈಫ್. ಇದನ್ನಿಟ್ಕೊಂಡೇ ಪಾಸ್ಟ್ಗೆ ಹೋಗ್ತೀವಿ. ಪಾಸ್ಟ್ ಲೈಫಲ್ಲಿ ಏನಾಗಿದ್ದಾರೆ ಅಂದರೆ ಈ ಡೇಟ್ ಆಫ್ ಬರ್ತಲ್ಲೇ ಹೇಳ್ಬಿಡ್ಬೋದು. ಅದು ಅಷ್ಟೇ ಅನಲೈಸ್ ಮಾಡಿ ನೋಡಿದಾಗ, ಓ ಪಾಸ್ಟಲ್ಲಿ ಹಿಂಗಿದ್ರು, ಅದಕ್ಕೆ ಇವರು ಇವಾಗ ಹಿಂಗಿದ್ದಾರೆ, ಅದಕ್ಕೆ ಇವಾಗ ಇದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನವೆಂಬರ್ ಆಯಿತು, ಫೈನಲಿ ಡಿಸೆಂಬರ್. ಅದು ಆ್ಯಕ್ಚುಲಿ ಏನಾಗುತ್ತೆ, ಅವ್ರ ಕರ್ಮಾನ, ಅವ್ರ ಕನೆಕ್ಷನ್ ಇರೋರು ಎಲ್ಲರ ಕರ್ಮಾನು ಕ್ಲೆನ್ಸ್ ಮಾಡೋಕ್ಕೆ ಬರ್ತಾರೆ. ಅಂದರೆ ಡಿಸೆಂಬರ್ ಮಂತಲ್ಲಿ ಏನೇನು ಅನಾಹುತಗಳಾಗಿದೆ ಎಲ್ಲ ಡಿಸೆಂಬರಲ್ಲೇ ಆಗಿದೆ. ಹೌದು ಅಲ್ವಾ? ನಾವು ವಿಷ್ಣು ಸರ್ನ ಕಳ್ಕೊಂಡಿದ್ದು ಡಿಸೆಂಬರು, ವಿಷ್ಣು ಸರ್ನ ಕಳ್ಕೊಂಡಿದ್ದು ಡಿಸೆಂಬರು, ಸುನಾಮಿ ಆಗಿದ್ದು ಡಿಸೆಂಬರು, ಎಷ್ಟೋ ಘಟನೆಗಳು ಡಿಸೆಂಬರೇ. ಬಟ್ ಹಂಗಂತೇಳಿ ಅದು ನೆಗೆಟಿವ್ ಅಂತಲ್ಲ, ಕರ್ಮಾನ ತೊಳೆಯೋ ಅಂಥ ಮಂತದು. ಮತ್ತು ಆ ಮಂತಲ್ಲಿ ಹುಟ್ಟಿದವರು ಹಾಗೇ ಇರ್ತಾರೆ, ಕರ್ಮನ ತೊಳೆದೇ ಹೋಗೋದು. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹುಷಾರಾಗಿರ್ಬೇಕು ಅವ್ರ ಹತ್ರ. ನಾವು ನೆಗೆಟಿವ್ ಆಗಿ ತಗೋಬಾರ್ದು, ಬಟ್ ಹೇಳೋದು ಅವ್ರ ಹತ್ರ ನಾವು ಹುಷಾರಾಗಿರ್ಬೇಕಷ್ಟೇ. ಏನಕ್ಕೆ ಹುಷಾರಾಗಿರ್ಬೇಕು? ಅವ್ರ ಕನೆಕ್ಷನ್ ನಾನು ತುಂಬ ಕ್ಲೋಸ್ ಆದರೆ, ನನ್ನ ಕರ್ಮ ಏನಿದೆಯೋ, ಇವಾಗ ಕರ್ಮನ ಸುಡ್ತಾರೆ, ಆ ಕರ್ಮನ ಸುಟ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬೂಟಿಂಗ್ಗೆ ಬರೋದು, ನಮಗೇನೋ ಒಂದು ಬೂಟಿಂಗ್ ಬೇಕು, ಅವ್ರು ಬರ್ತಾರೆ ನಮ್ಮ ಜೀವನದಲ್ಲಿ, ಎಂಟ್ರಾಗ್ತಾರೆ. ಅವ್ರ ರೂಪದಲ್ಲಿ ಬಂದ ಅದು ಆ ಮಂತ್ ರೂಪದವರೇ ಬರ್ತಾರೆ, ಬೂಟಿಂಗ್ ಆಗುತ್ತೆ, ಬುದ್ಧಿ ಕಲಿತಾರೆ, ಆ ಥರ. ಸೊ ಈಗ ನಾನು ಹೆಂಗೆ ತಗೋಬೇಕು? ಒಳ್ಳೆಯದಕ್ಕೆ ಬಂದರು ಅಂತನ, ಕೆಟ್ಟದಕ್ಕೆ ಬಂದರು ಅಂತನ? ನಾನಾರೇ ಒಳ್ಳೇದಕ್ಕೆ ಬಂದರು ಅಂತ ಅಷ್ಟೇ ತಗೊಂಡ್ರೆ, ಅವ್ರು ಮಾಡಿರೋದು ಅನ್ಭವಿಸ್ಬಿಟ್ಟು ಒಳ್ಳೆಯದಕ್ಕೆ ಅನ್ಕೋತೀವಿ, ಹೌದಲ್ವಾ? ಯಾರೇ ನಮ್ಮ ಜೀವನದಲ್ಲಿ ಇದ್ದಾರೋ ಅವರೆಲ್ಲ ನಮಗೆ ಪಾಠಗಳು ಕಲಿಸೋಕ್ಕೆ ಬಂದಿರೋದು ಅಂತ. ಪ್ರತಿ ಒಬ್ಬರ ಹತ್ರನೂ ನಾವು ಒಂದೊಂದು ಪಾಠ ಕಲಿತೀವಿ. ಪಾಠ ಅಂತ ತಗೊಬೇಕು, ಥ್ಯಾಂಕ್ಸ್ ಹೇಳಬೇಕು ನೇಚರ್ಗೆ, ಹೋಗ್ತಾ ಇರಬೇಕು ಅಷ್ಟೇ. ಹೋಲೋವರ್ ಹೇಳಬೇಕು ಅಂದರೆ, ಓ ಈ ಮಂತವ್ರಾ ಅಂದ್ಕೊಂಡ್ರೆ ನಿನ್ನ ಕರ್ಮ ತೊಳ್ಕೊಳಕ್ಕಪ್ಪ, ಅಷ್ಟೇ. ಎಲ್ಲಾನು ನೋಡೋ ರೀತಿನಲ್ಲಿರುತ್ತೆ. ಸೃಷ್ಟಿ ಚೆನ್ನಾಗೇ ಇದೆ, ನೋಡೋ ದೃಷ್ಟಿ ಸರಿಗಿರ್ಬೇಕು. ಹಾಂ, ಎಕ್ಸಾಕ್ಟ್ಲಿ.